ಇಂದಿನ ವಿಶೇಷ ಅಡುಗೆಗಳು: ಆಲೂಗಡ್ಡೆ ಮಿರಪ್ಪುಡಿ, ಕ್ರಿಸ್ಪಿ ಕ್ರೀಮಿ ಮಶ್ರೂಮ್, ಮೊಳಕೆ ಕಾಳಿನ ಪುಲಾವ್, ಬನಾನಾ ಪಾಯ್. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರ ಜೀವನದಲ್ಲೂ ಕರ್ತವ್ಯ ಇದ್ದೇ ಇರುತ್ತೆ. ಯಾರನ್ನು ಕರ್ತವ್ಯ ಬಂಧಿಸದೆ ಬಿಡೋದಿಲ್ಲ. ಆದ್ರೂ ಜೀವನದಲ್ಲಿ ಪ್ರತಿದಿನ ಸ್ವಲ್ಪ ಸಮಯವನ್ನ ಮಾಡಿಕೊಂಡು ಕರ್ತವ್ಯ ಕರ್ಮದ ಜೊತೆಗೆ ಸಾಧನ ಕರ್ಮದ ಕಡೆ ಕೂಡ ಗಮನ ಹರಿಸಬೇಕು. ಪ್ರತಿಯೊಬ್ರು ಕರ್ತವ್ಯ ಕರ್ಮದ ಜೊತೆಗೆ ಸಾಧನ ಕರ್ಮವನ್ನು ಕ್ರಮಿಸಿ ಅಂತ ಆಶಿಸ್ತಾ ಇವತ್ತಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ಸಂಚಿಕೆಗೆ ಬಂದಿರೋ ಅತ್ತೆ ಸೊಸೆ ಜೋಡಿ ಯಾರು ನೋಡೋಣ ಬನ್ನಿ. ಧಾರವಾಡದಲ್ಲಿ ಹುಟ್ಟಿ ಮದುವೆ ಆದ ನಂತರ ಸಮಯನ ವ್ಯರ್ಥ ಮಾಡದೆ ಯೋಗ ಪ್ರಾಣಾಯಾಮ ಮಾಡಿ ಹೆಲ್ದಿಯಾಗಿರೋ ಇವರು ಮಹಾನ್ ರಾಯರ್ ಭಕ್ತೆ. ದೇವರ ಸ್ಮರಣೆ ಮಾಡ್ತಾ ಹೂಬತ್ತಿ ಎಳೆ ಬತ್ತಿ ಮಾಡೋದು ಪ್ರಿಯವಾದ ಕೆಲಸ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ತಪ್ಪದೆ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡೋ ಅತ್ತೆ ವಿಜಯಲಕ್ಷ್ಮಿ. ಹುಬ್ಬಳ್ಳಿಯಲ್ಲಿ ಹುಟ್ಟಿ ದಾವಣಗೆರೆಯಲ್ಲಿ BA ಮುಗಿಸಿ ಹೌಸ್ ವೈಫ್ ಆಗಿದ್ರು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಸಿಂಗಿಂಗು, ಯೋಗ, ಪೇಂಟಿಂಗ್ ಅಲ್ಲದೆ ವಿವಿಧ ಅಡುಗೆಗಳನ್ನು ಕಲಿಯೋದ್ರಲ್ಲಿ ತುಂಬಾ ಆಸಕ್ತಿ ಹೊಂದಿ ಸದ್ಯಕ್ಕೆ ಮನೆಯ ಹೆಡ್ ಕುಕ್ ಆಗಿ ಮಂತ್ರಾಲಯಕ್ಕೆ 2 ಬಾರಿ ಮಾಡಿದ ಪಾದಯಾತ್ರೆ ಅನುಭವವನ್ನ ಮರೆಯೋಕೆ ಅಸಾಧ್ಯ ಅಂತಿರೋ ಸೊಸೆ ಗಾಯತ್ರಿ. ಬನ್ನಿ ಈ ವಿದ್ಯಾವಂತ ಅತ್ತೆ ಸೊಸೆನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತಿನ ಆಟ ಏನು ಅಂತಂದ್ರೆ, ನಾನು ಒಂದು ಬಟ್ಲಲ್ಲಿ ಬೇಬಿ ಹಾಲು ಇಟ್ಟಿದ್ದೀನಿ, ಹಾಗೆ ಪೇಪರ್ ಕಪ್ಸ್ ಇಟ್ಟಿದ್ದೀನಿ. ಏನ್ ಮಾಡ್ಬೇಕು? ನಮ್ಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ. ಬೇಬಿ ಹಾಲು ಹೀಗೆ ತಗೊಂಡು ಕೈಯಲ್ಲಿ ಒಂದು ಕಪ್ ತಗೊಂಡು ಲೆಫ್ಟ್ ರೈಟ್ ನಿಮ್ಗೆ ಹೇಗೆ ಕಂಫರ್ಟಬಲ್ ಹಾಗೆ ಬೇಬಿ ಹಾಲನ್ನ ಹೀಗೆ ಮೇಲೆಸ್ತು ಅದು ಹೀಗೆ ಬಂದು ಬೀಳ್ಬೇಕು. ಓಕೆ, ಸರಿ. ಈಗ ಈ ತರ ಎಷ್ಟು ಬೇಬಿ ಹಾಲು ಕೂರ್ಸ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಕಪ್ನ ತಗೊಂಡು ಇದ್ರ ಮೇಲೆ ಹೀಗಿಟ್ಟು ಮತ್ತೆ ಒಂದು ಬೇಬಿ ಹಾಲು ಹಾಕಿ ಮತ್ತೆ ಕ್ಯಾಚ್ ಹಿಡಿತೀರಾ. 1 ನಿಮಿಷದಲ್ಲಿ ಯಾರು ಜಾಸ್ತಿ ಬೇಬಿ ಹಾಲುಗಳನ್ನ ಕಲೆಕ್ಟ್ ಮಾಡ್ತೀರಾ ಅವ್ರನ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಆಯ್ತು. ನಿಮ್ಮ 1 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಮೇಲಕ್ಕೆ ಎಸಿಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಅತ್ತೆ ಸೊಸೆ ಕಾಳು ಹಾಕಿದ್ ನೆನಪಿದೆಯಾ ನಿಮ್ಗೆ? ಇದು ಅದರ ಮಾಡರ್ನ್ ವರ್ಷನ್. ಒಂದ್ ಕೈಯಲ್ಲಿ ಕಪ್ಪು, ಇನ್ನೊಂದ್ ಕೈಯಲ್ಲಿ ಬೇಬಿ ಆಲೂಗಡ್ಡೆನ ಮೇಲಕ್ಕೆ ಎಸ್ತು ಕಪ್ಪಲ್ಲಿ ಕ್ಯಾಚ್ ಹಿಡಿಬೇಕು. ಇವರು ಸರ್ಕಸ್ ಮಾಡ್ತಿದ್ದಾರೋ ಅಥವಾ ಕ್ರಿಕೆಟ್ ನೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೋ ನೋಡೋಣ ಬನ್ನಿ. ನಾನು ಎಸ್ತೀನಿ ಅಷ್ಟೇ. ಇವಾಗ ನಿಮ್ಗಿಂತ ಹೈಟ್ ಹೋಗ್ಬೇಕು. Last 10 seconds to go. 9, 8, 7, 6, 5, 4, 3, 2, 1, stop. ನಮ್ಮ ಸ್ಕೂಲಲ್ಲಿ ಬ್ಯಾಂಡ್ ಸೆಟ್ ಅಲ್ಲಿ ಈ ತರ ಒಂದು PP ಇರ್ತಿತ್ತು. 1, 2, 3, 4, 5, 6, 7, 8, 9, 10, 11, 12, 13, 14. 1, 2, 3, 4, 5, 6, 7, 8, 9, 10, 11. ಕಂಗ್ರ್ಯಾಚುಲೇಷನ್ಸ್, ಫ್ಯಾಂಟಾಸ್ಟಿಕ್ ಜಾಬ್. ತುಂಬಾ ಚೆನ್ನಾಗಿ ಆಡಿದಿರಮ್ಮ. ಏನ್ ಪನಿಷ್ಮೆಂಟ್ ಬೇಕು? ಏನಾದ್ರೂ ಕೊಡಿ, ಈಸಿ ಆಗಿರೋದು ಕೊಡಿ. ಅದಕ್ಕೆ ನಿಮ್ಗೆ ಸೆಲೆಕ್ಷನ್ ಕೊಡ್ತಿದ್ದೀನಿ. ಚಾಯ್ಸ್ ನಿಮ್ದೆ, ಏನ್ ಬೇಕು ಕೇಳಿ ಕೊಡ್ತೀನಿ. ಕೊಡಿ, ನಿಮ್ಗೆ ಇಷ್ಟ ಬಂದದ್ದು ಕೊಡಿ, ಪ್ರೀತಿಯಿಂದ. ಓಕೆ, ನಂಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಓಕೆ, ಪನಿಷ್ಮೆಂಟ್ ನ ಪ್ರೀತಿಯಿಂದ ಕೇಳ್ತಾ ಇರೋದು ನೀವೇ ಮೊದಲನೇವರು. ಪನಿಷ್ಮೆಂಟ್ ಪ್ರೀತಿಯಾಗಿದ್ರೆ ಎಷ್ಟು ಬೇಕಾದ್ರೂ ಸಹಿಸ್ಕೋಬಹುದು. ಸಿಟ್ಟಿಂದ ದ್ವೇಷದಿಂದ ಕೊಟ್ರೆ ಸಹಿಸ್ಕೊಳಕ್ಕಾಗಲ್ಲ. ದ್ವೇಷ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ. ಪ್ರೀತಿ, ವಿಶ್ವಾಸ, ಅದೇ ತರ ಇರಿ, ಯಾವಾಗ್ಲೂ ನಗ್ನಗ್ತಾ ಇರಿ. ಯೇಸು ಕ್ರಿಸ್ತ ಹೇಳಿದಾರಲ್ಲ, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅಂತ. ನಾವು ಅದೇ ತರನೇ. ಹೌದಾ? ನಮ್ಮ ನೆರೆಹೊರೆಯವ್ರನ್ನೆಲ್ಲ ಪ್ರೀತಿಸ್ತೀವಿ. ಅಕ್ಕ ಪಕ್ಕದ ಮನೆಯಲ್ಲಿ ಯಾರೋ ಹುಡುಗರಿಲ್ವಾ? ಇದಾರೆ, ಅವ್ರ ನಮ್ಮ ಮಕ್ಕಳ ತರ, ಅಣ್ಣ ತಮ್ಮಂದ್ರ ತರ ಪ್ರೀತಿಸ್ತೀವಿ ನಾವು. ಒಟ್ನಲ್ಲಿ ಪ್ರೀತಿಸ್ತೀವಿ. ಹೌದೌದು, ಪ್ರೀತಿಯೇ ನಮ್ಮ ದೈವ. ಪ್ರೀತಿಯೇ ನಮ್ಮ ದೈವ, ಕರೆಕ್ಟ್. ಈಗ ಅದೇ ಒಂದು ದೈವದಿಂದ ಈ 5 ಗ್ಲಾಸ್ ನಿಮಗೆ ಕೊಡ್ತಿದ್ದೀನಿ. ಥ್ಯಾಂಕ್ ಯು. ತಲೆ ಮೇಲೆ ಇಟ್ಕೊಳ್ಳಿ, ಕೈ ಹಿಂಗೆ ಚಾಚಿ.
ಟೈಟಾನಿಕ್ ಹೀರೋಯಿನ್ ತರ ಇದ್ದೀರಾ. ಒಂದ್ ರೌಂಡ್ ಹಾಕೊಂಬನ್ನಿ ಹಂಗೆ ಬೀಳಿಸ್ದಂಗೆ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವರಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವರಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಪ್ರೀತಿಯಿಂದ ನಿಮ್ಗೆ ಪನಿಷ್ಮೆಂಟ್ ಕೊಟ್ಟೆ, ಅದಕ್ಕೆ ಬೀಳ್ಲಿಲ್ಲ ಗೊತ್ತಾ? ಅದಕ್ಕೆ ಹೇಳಿದ್ದು ಪ್ರೀತಿಯಿಂದ ಕೊಟ್ರೆ ಸಹಿಸ್ಕೋಬಹುದು ಅಂತ. ಓ ಸಮ, ನೀವು ಪ್ರೀತಿಯಿಂದ ನನ್ಗೆ ಯಾವ ಅಡ್ಗೆ ಮಾಡ್ಕೊಡ್ತಾ ಇದ್ದೀರಾ? ಆಲೂಗಡ್ಡೆ ಮಿರ್ಕ್ ಪುಡಿ ಮಾಡ್ತಾ ಇದ್ದೀವಿ. ಗಾಯತ್ರಿ ಅವರೇ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಪನಿಷ್ಮೆಂಟ್. ಥ್ಯಾಂಕ್ ಯು. ವೆರಿ ಗುಡ್. ಕುತ್ಕೊಂಡಿರಿ, ಆಲೂಗಡ್ಡೆ ಮಿರ್ಕ್ ಪುಡಿ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಥ್ಯಾಂಕ್ ಯು. ಕುತ್ಕೊಳ್ಳಿ ಗಾಯತ್ರಿ ಅವ್ರೆ. ಆಲೂಗಡ್ಡೆ ಮಿರ್ಕ್ ಪುಡಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಆಲೂಗಡ್ಡೆ ಬೇಕು, ಈರುಳ್ಳಿ ಬೇಕು, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಉಪ್ಪು, ಖಾರ, ಅರಿಶಿನ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದ್ಲು ಏನ್ ಮಾಡ್ಕೋಬೇಕಮ್ಮ? ಒಲೆ ಹಚ್ಚಬೇಕು, ಪಾನ್ ಇಡಬೇಕು, ಎಣ್ಣೆ ಹಾಕಿ. ಅಮ್ಮ, ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ. ಹಾಂ, ಆರೋಗ್ಯಕ್ಕೆ ತುಂಬ ಒಳ್ಳೇದು. ಸಾಕ? ಹಾಂ, ಸಾಸಿವೆ. ಈ ಮಿರ್ಕ್ ಪುಡಿ ಅಂತಂದ್ರೆ ಏನು? ಇದು ಆಂಧ್ರ ಸ್ಟೈಲ್ ಅದು. ಆಂಧ್ರ ಸ್ಟೈಲ್, ಓಕೆ. ಯಾರಿಂದ ಕಲ್ತಿದ್ ನೀವು ಈ ಆಂಧ್ರ ಸ್ಟೈಲ್ ಮಿರ್ಕ್ ಪುಡಿನ? ನಮ್ಮ ಸೊಸೆ ಹೇಳಿದ್ರು. ಸೊಸೆ ಅವರು? ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದು? ಅವರಿಗೆ ಅವ್ರ ಫ್ರೆಂಡ್ ಹೇಳಿದ್ರು. ಫ್ರೆಂಡು. ಸಾಸಿವೆ ಹಾಕಿದೀವಿ, ಜೀರಿಗೆ ಹಾಕಿದೀವಿ, ಸ್ವಲ್ಪ ಕರಿಬೇವು. ಕರ್ಬೇವು ಹಾಕ್ಲಾ? ಆಲೂಗಡ್ಡೆ. ಇದು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ವಿ. ಅದು ಒಂದು ಸ್ವಲ್ಪ ಬೇಯೋ ತನಕ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಬೆಳ್ಳುಳ್ಳಿ, ಆಮೇಲೆ ಅಚ್ಕಾರ, ರುಬ್ಕೊಂಬರ್ಲಾ? ಹಾಂ, ಸಾಕಾ? ಇಷ್ಟಾದ್ರೆ ಸಾಕಾ? ಹಾಂ, ಸಾಕು. ಸಾಕು. ನೆಕ್ಸ್ಟ್ ಏನ್ ಮಾಡ್ಕೋಬೇಕಮ್ಮ? ಇದಕ್ಕೆ ಈರುಳ್ಳಿ ಹಾಕ್ಬೇಕು. ಹುಟ್ಟಿದ್ದು ಧಾರವಾಡ, ಮದುವೆ ಆಗಿದ್ದು ಗದಗ್, ಈಗಿರೋದು ಬೆಂಗಳೂರು. ಮೂರೂರು. ಯಾವ್ದು ಬೆಸ್ಟ್? ಈ ಸದ್ಯ ಇರೋದು ಬೆಂಗಳೂರು. ಇಷ್ಟ ಆಯ್ತಾ ಬೆಂಗಳೂರು? ಆಯ್ತು. ಏನಕ್ಕೆ ಇಷ್ಟ ಆಯ್ತು? ದೊಡ್ಡೂರು, ಜನ ಭಾಳ, ದೊಡ್ಡೂರು, ಜನ ಬಹಳ, ಅದಕ್ಕೆ ಇಷ್ಟ ಆಯ್ತಾ? ದೇವಸ್ಥಾನ ಅದಾವ ಹತ್ರ. ಬೆಂಗಳೂರು ಇಷ್ಟ ಇವಾಗ ನಿಮ್ಗೆ ಹಂಗಾರೆ. ವಾಪಸ್ ಧಾರವಾಡಕ್ಕೆ ಹೋಗಿರಿ ಅಂದ್ರೆ? ಹಾಂ, ಸರಿ, ಅದಕ್ಕೂ ರೆಡಿ. ಸೊ ಎಲ್ಲಾ ಪ್ಲೇಸು ಇಷ್ಟ ನಿಮ್ಗೆ? ಹೌದು, ನಾವು ಎಲ್ಲಿರ್ತೀವಿ ಅದೇ ನಮ್ಗೂರು. ಓ, ಸೂಪರ್ ಲಾಜಿಕ್ ನಿಮ್ದು. ಎಲ್ಲಿರ್ತೀವೋ ಅವ್ರನ್ನ ಇಷ್ಟಪಡ್ಬೇಕು, ಪ್ರೀತಿಸ್ಬೇಕು. ಹಾಂ ಹಾಂ, ಎಲ್ಲ ಜನ ಮಾತಾಡಿಸ್ಬೇಕು, ಎಲ್ಲರ ಹತ್ರ ಹೋಗ್ಬೇಕು. ತುಂಬಾ ಫ್ರೆಂಡ್ಸ್ ಇದಾರ ನಿಮ್ಗೆ ಬೆಂಗಳೂರಲ್ಲಿ? ಈ ಸದ್ಯ ಏನಿಲ್ಲ ರೀ. ಧಾರವಾಡಲ್ಲಿ? ಧಾರವಾಡದಲ್ಲೇ ಅದಾರ. ಮಿಸ್ ಮಾಡ್ಕೊಂತೀರ ಅವ್ರನ್ನ? ಹಾಂ ಮಾತಾಡಿಸ್ತಿರ್ತೀರಾ ಫೋನ್ ಮಾಡೆಲ್ಲ? ಹಾಂ, ಮಾತಾಡ್ತೀವಿ. ಮಾತಾಡಿಸ್ತಿರ್ತೀರಾ. ಹಾಕಿದ್ಯಾ ನೋಡೋಣ ಇದು? ಹಾಂ, ಸ್ವಲ್ಪ ಅರಿಶಿನ ಪುಡಿ, ಅದು ಮಿಕ್ಸಿ ಜಾರ್ದಾಗಿನ್ನು ಮಸಾಲೆ ಹಾಕಿ. ಫಸ್ಟ್ ಅರ್ಶಿನದ ಪುಡಿ ಹಾಕೊಳ್ಳೋಣ. ಹಾಂ, ರುಬ್ಕೊಂಡಿರೋ ಮಸಾಲೆ ಹಾಕ್ಲಾ? ಹಾಂ. ಆಲೂಗಡ್ಡೆ ಚಿಪ್ಸು, ಫ್ರೆಂಚ್ ಫ್ರೈಸು ಇವನ್ನೆಲ್ಲ ಮನಸ್ಫೂರ್ತಿಯಾಗಿ ಇಷ್ಟು ದಿನ ತಿಂದಿದ್ದಾಯ್ತು. ಈಗ ಲೋಕಲ್ ಫ್ಲೇವರ್ ಇರೋ ಅಂತ ಆಲೂಗಡ್ಡೆ ಮಿರಪ ಪುಡಿ ಮಾಡ್ತಿದ್ದಾರೆ. ಆಗಿದೆಯಾ ಅಮ್ಮ? ಈಗ ಆಗಿದೆ. ಸರ್ವಿಂಗ್ ಬೌಲ್ ಕೊಡ್ಲಾ? ಹಾಂ, ಈ ಕೊತ್ತಂಬರಿ ಒಂದಿಷ್ಟು. ಕೊತ್ತಂಬರಿ ಸೊಪ್ಪ? ಹಾಂ, ನವ್ಯ ಹೇಗಾಗಿದೆ ನೋಡಿ ಟೇಸ್ಟ್ ಮಾಡಿ ಹೇಳಿ. ಆಲೂಗಡ್ಡೆ ಮಿರ್ಕ್ ಪುಡಿ. ಮಿರ್ಕ್ ಪುಡಿ. ಆಲೂಗಡ್ಡೆ ಮಿರ್ಕ್ ಪುಡಿ. ಮಿರ್ಕ್ ಪುಡಿ ಅಂತಂದ್ರೆ ಖಾರದ ಪುಡಿ ಅಂತನಾ? ಅಲ್ಲ ಅಲ್ಲ, ಕೊಬ್ಬರಿ ಅದು ಹಾಕಿರ್ತೇವಲ್ಲ ಅದಕ್ಕೆ ಮಿರ್ಕ್ ಪುಡಿ. ಓ, ಮಸಾಲೆ ರುಬ್ಕೊಂಡ್ವಲ್ಲ ಅದಕ್ಕೆ ಮಿರ್ಕ್ ಪುಡಿ ಅಂತೀರಾ? ಓಕೆ.
ಆಲೂಗಡ್ಡೆ ಮಿರ್ಕ್ ಪುಡಿ ರೆಡಿ ಮಾಡಿದ್ರಿ. ಆದ್ರೆ ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ಗಾಯತ್ರಿ ಅವ್ರನ್ನ ಕರಿಯೋಣವಾ? ಕರೀರಿಮ್ಮ ನೀವೇ. ಗಾಯತ್ರಿ ಬಾ ಅಮ್ಮ. ಗಾಯತ್ರಿ ಅವರೇ, ಆಲೂಗಡ್ಡೆ ಮಿರ್ಕ್ ಪುಡಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಉಪ್ಪು ಖಾರ ಚಪಾತಿ ಪೂರಿ ಮಾಡಿಸ್ದಂಗಿದೆ ಕಾಂಬಿನೇಷನು. ತುಂಬಾ ಚೆನ್ನಾಗಾಗಿದೆ. ಅಂಡ್ ಆಲೂಗಡ್ಡೆ ಆಗಿರೋದ್ರಿಂದ ಸಾಮಾನ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದು ಆಂಧ್ರ ಸ್ಟೈಲ್ ಬೇರೆ. ಆಲೂಗಡ್ಡೆ ಮಿರಪ ಪುಡಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಒಣ ಕೊಬ್ಬರಿ ತುರಿ, 10 ರಿಂದ 15 ಹೆಸಳು ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಅರ್ಧ ಕಪ್ ಹೆಚ್ಚಿದ ಆಲೂಗಡ್ಡೆ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಚಿಟಿಕೆ ಅರಿಶಿನ, ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿ. ಈಗ ರುಚಿಕರವಾದ ಆಲೂಗಡ್ಡೆ ಮಿರಪ ಪುಡಿ ಸವಿಯಲು ಸಿದ್ಧ. ಗಾಯತ್ರಿ ಅವರೇ, ಇವಾಗ ನೀವೇನ್ ಮಾಡ್ಕೊಡ್ತಾ ಇದ್ದೀರಾ ನಮ್ಗೆ? ನಾನು ಕ್ರೀಮಿ ಮಶ್ರೂಮ್ ಅಂತ ಒಂದು ನಾರ್ತ್ ಇಂಡಿಯನ್ ಕರಿ ಕಲಿಸ್ಕೊಡ್ತಾ ಇದ್ದೀನಿ. ಕ್ರೀಮಿ ಮಶ್ರೂಮ್. ಹೌದು. ಆಲ್ ರೈಟ್ ಅಮ್ಮ, ನೀವು ಆಲೂಗಡ್ಡೆ ಮಿರ್ಕ್ ಪುಡಿ ಕಲ್ಸ್ಕೊಟ್ರಿ, ಇವಾಗ ಇವರು ಕ್ರೀಮಿ ಮಶ್ರೂಮ್ ಅನ್ನೋ ಸಬ್ಜಿ ಕಲ್ಸ್ಕೊಡ್ತಿದ್ದಾರೆ. ಕ್ರೀಮಿ ಮಶ್ರೂಮ್ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀವಿ, ಅಲ್ಲಿ ತನಕ ಕೂತ್ಕೊಂಡಿರಿಮ್ಮ. ಗಾಯತ್ರಿ ಅವರೇ, ಕ್ರೀಮಿ ಮಶ್ರೂಮ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಮಶ್ರೂಮ್, ಮೊಸರು, ಕಸೂರಿ ಮೇಥಿ, ಕ್ರೀಮ್, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ ಪುಡಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಜೀರಿಗೆ, ಸಾಸಿವೆ, ಗೋಡಂಬಿ, ಈರುಳ್ಳಿ, ಉಪ್ಪು, ಗರಂ ಮಸಾಲ, ಗಸಗಸೆ, ಅರಿಶಿನ, ಇಮಾಮಿ ಸನ್ಫ್ಲವರ್ ಆಯಿಲ್. ಆಲ್ ರೈಟ್, ಮೊದ್ಲೇನ್ ಮಾಡ್ಕೋಬೇಕು? ಮೊದಲು ಬಾಣಲೆ ಇಟ್ಕೋಬೇಕು. ಇಮಾಮಿ ಸನ್ಫ್ಲವರ್ ಆಯಿಲ್ ಕೊಡಿ. ನವ್ಯ ಸಾಸಿವೆ ಕೊಡಿ. ಅರ್ಧ ಸ್ಪೂನ್ ಜೀರಿಗೆ. ಸಾಸಿವೆ ಸಿಡಿಬೇಕು ಅಂತ ಸಿಡಿಯುತ್ತೆ, ಅದು ಚಿಕ್ಕ ಸಾಸಿವೆ ಎಲ್ಲ ಬೇಗ ಸಿಡಿದ್ಬಿಡುತ್ತೆ, ನೀವು ಹಾಕೋದ್ರಲ್ಲಿ ಸಿಡಿದೋಗುತ್ತೆ. ಕರಿಬೇವು ತಗೊಳ್ಳಿ. ಬಟ್ ನಾರ್ತ್ ಇಂಡಿಯನ್ ಕರ್ಬೇವೆಲ್ಲ ಯೂಸ್ ಮಾಡ್ತಾರಾ? ನಾವು ನಾರ್ತ್ ಇಂಡಿಯನ್ ಅಲ್ದಿದ್ರು ಕೂಡ ನಾವು ಸೌತ್ ಇಂಡಿಯನ್ ಜೊತೆ ನಾರ್ತ್ ಇಂಡಿಯನ್ ಸೇರಿದ್ರೇನೆ ಅದ್ರದ್ದು ಟೇಸ್ಟ್. ಅವರು ಸಾಸಿವೆ ಎಣ್ಣೆ ಬಳಸ್ತಾರೆ, ನಾವು ಸಾಸಿವೆ ಬಳಸ್ತೀವಿ. ಹಾಗೇನೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಮ್ಮ ರುಚಿಗೆ ತಕ್ಕ ಹಾಗೆ ನಾವು ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಈರುಳ್ಳಿ, ಸ್ವಲ್ಪ ಬಾಡಬೇಕು. ಬಾಡಿದ್ಮೇಲೆ ಮಶ್ರೂಮ್ ಹಾಕೋಬೇಕು. ಓಕೆ, ಅಲ್ಲಿ ತನಕ ಮಾತಾಡ್ತಾ ಇರೋಣ. ಬೇಡ, ಹೇಳಿ, ಏನ್ ಮಾತಾಡೋಣ? ನೀವೇನ್ ಹೇಳ್ತೀರಾ ನಾವು ಕೇಳ್ತೀವಿ. ದಿನ ನಿಮ್ಮನ್ನ ನೋಡಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ದಿನ ನಾನು ಹೇಳೋದ್ ನೀವು ಕೇಳ್ತೀರಾ ಅಲ್ವಾ? ಇವತ್ತು ನೀವು ಹೇಳೋದ್ ನಾನು ಕೇಳ್ತೀನಿ. ಇದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಜಿ ಟಿವಿಯಲ್ಲಿ. ಆ ಒಗ್ಗರಣೆ ಡಬ್ಬಿ ಅನ್ನೋ ಹೆಸರೇ ತುಂಬಾ ಅಟ್ರಾಕ್ಷನ್ ಇದೆ. ಒಗ್ಗರಣೆ ಡಬ್ಬಿ ಅಂದ ತಕ್ಷಣ ಆ ಸ್ಮೆಲ್ಗೆ ಎಲ್ಲ ಓಡ್ ಬರ್ಬೇಕು, ಆ ತರ ಇದೆ. ಹೆಸರು ಕೂಡ ಹಾಗೆ ಇದೆ, ವೇದಿಕೆನೂ ಅದೇ ತರ ಇದೆ. ಅತ್ತೆ ಸೊಸೆ ಕಾರ್ಯಕ್ರಮ ಅಂತಂದ್ರೆ ತುಂಬಾ ಆಗಿದಾವೆ, ಆದ್ರೆ ಈ ತರ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಅತ್ತೆ ಸೊಸೆ ಇಬ್ರು ಸೇರಿ ಮಾಡೋದು, ಅವ್ರೊಬ್ರು ಮಾಡೋದು, ಇವ್ರೊಬ್ರು ಮಾಡೋದು, ಆಮೇಲೆ 5 ನಿಮಿಷದಲ್ಲಿ ಇಬ್ರು ಸೇರ್ಕೊಂಡು ಮಾಡೋದು. ಆಮೇಲೆ ಮನೆಯಲ್ಲಿ ಏನು ಹೊಂದಾಣಿಕೆ ಇಲ್ದಿದ್ರು ಕೂಡ ಕೆಲವು ಜನ, ಎಷ್ಟೊಂದು ಜನ ಅತ್ತೆ ಸೊಸೆ ಇದಕ್ಕೋಸ್ಕರ ಇದನ್ನ ಮಾಡೋಣ ಅದನ್ನ ಮಾಡೋಣ ಅನ್ಕೊಂಡು ಇದಕ್ಕೋಸ್ಕರ ಹೊಂದಾಣಿಕೆ ಆದವರು ತುಂಬಾ ಜನ ಇದ್ದಾರೆ. ನನ್ಗೆ ಮಾತಾಡಿದಾರೆ ಕೂಡ ಅವರು. ಓಕೆ, ದಟ್ಸ್ ನೈಸ್. ಮಶ್ರೂಮ್ ಕೊಡಿ. ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸಿದ ನಂತರ ಮಶ್ರೂಮ್ ಹಾಕೋ. ಮಶ್ರೂಮ್ ಹಾಕ್ಬೇಕು. ಇದು ಸ್ವಲ್ಪ ಬಾಡುತ್ತೆ, ಅಲ್ಲಿವರೆಗೂ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಓಕೆ, ಮಿಕ್ಸಿ ಜಾರ್ ಕೊಡ್ಲಾ? ಕೊಡಿ. ಏನ್ ಹಾಕೋಬೇಕು ಮಿಕ್ಸಿಗೆ? ಪುದೀನ ಕೊಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಈರುಳ್ಳಿ ಹಾಕಿ, ಗಸಗಸೆ, ಗೋಡಂಬಿ, ಮೊಸರು, ಅರಿಶಿನ ಹಾಕಿ, ಸಾಲ್ಟ್ ಒಂದು ಸ್ವಲ್ಪ ಕೊಡಿ,
ರುಬ್ಕೊಂಡಿದ್ದನ್ನ ಇದಕ್ಕೆ ಹಾಕೋಣ ಇವಾಗ. ಓಕೆ. ಒಂದೆರಡು ನಿಮಿಷ ಮುಚ್ಚೋಣ ಇದಕ್ಕೆ. ಕಸೂರಿ ಮೆಥಿ ಎಲ್ಲ ಎದಕ್ಕೆ ಹಾಕೋಬೇಕು? ಕಸೂರಿ ಮೇಥಿ ಅದ್ರ ಫ್ಲೇವರ್ ಕೊಡುತ್ತೆ. ಪ್ರತಿಯೊಂದು ನಾರ್ತ್ ಇಂಡಿಯನ್ ಡಿಶಸ್ಗೂ ಕಸೂರಿ ಮೇಥಿ ಬಳಸ್ತಾರೆ. ನಾವು ಸೌತ್ ಇಂಡಿಯಾದಲ್ಲಾದ್ರೆ ನಮಗೆ ಸೊಪ್ಪುಗಳು ಕಾಲಕ್ಕೆ ಸಿಗುತ್ತೆ, ಹಾಗಾಗಿ ನಾವು ಹಸಿ ಸೊಪ್ಪು ಬಳಸ್ತೀವಿ. ನಾನು ಮಾಡ್ತಿರೋದು ನಾರ್ತ್ ಇಂಡಿಯನ್ ಡಿಶ್ ಆಗಿರೋದ್ರಿಂದ ಕಸೂರಿ ಮೇಥಿ ಬಳಸ್ತಾ ಇದ್ದೀನಿ ನಾನು. ಹಾಕಿಲ್ಲ? ಯಾವಾಗ ಹಾಕೋದು? ಲಾಸ್ಟಿಗೆ ಹಾಕೋದು. ಲಾಸ್ಟಿಗೆ ಹಾಕಬೇಕು. ಸಾಕಷ್ಟು ಕಿಟಿ ಪಾರ್ಟೀಸ್ ಮಾಡ್ತಿರ್ತೀರಿ. ಕಿಟಿ ಪಾರ್ಟೀಸ್ ಮಾಡಿದಾಗ ಸ್ಪೆಷಲ್ ಡಿಶಸ್ ಇದ್ದೇ ಇರುತ್ತೆ, ಹೌದು, ಗೇಮ್ಸ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಹೌದು, ತುಂಬಾ ಇರುತ್ತೆ. ಯಾವ ತರ ಗೇಮ್ಸ್ ಆಡ್ತೀರಿ? ಎಲ್ಲ 1 ಮಿನಿಟ್ ಗೇಮ್ಸ್ ಆಡ್ತೀವಿ, ಚೆನ್ನಾಗಿರುತ್ತೆ. 2 ಗೇಮ್ಸ್ ಆಡ್ತೀವಿ. ಆಮೇಲೆ ಊಟ ಆದ್ಮೇಲೆ ಹೌಸಿ ಆಡ್ತೀವಿ. ಆ ಥರ. ಜಾಸ್ತಿ ಯಾರು ಹೌಸಲ್ಲಿ ಗೆಲ್ಲೋದು? ಎಲ್ಲರೂ ಗೆಲ್ತಾರೆ. ಒಂದೊಂದ್ಸರಿ ಒಬ್ಬೊಬ್ರು ಗೆಲ್ತಾರೆ. ಆಟದಲ್ಲೂ ಅಷ್ಟೇ, ಒಬ್ಬೊಬ್ರು ಒಂದೊಂದ್ಸರಿ ಗೆಲ್ತಾರೆ. 2 ಗೇಮ್ ಇರೋದ್ರಿಂದ ಎಲ್ರಿಗೂ ಚಾನ್ಸ್ ಇರುತ್ತೆ. ಹೌಸಿಯಲ್ಲಿ ಕೂಡ ಎಲ್ಲರಿಗೂ ಚಾನ್ಸ್ ಇರುತ್ತೆ. ಒಬ್ರಿಗೆ ಅದ್ರಲ್ಲಿ ಬಂದಿಲ್ಲ ಅಂದ್ರೆ ಇದ್ರಂತೂ ಗ್ಯಾರಂಟಿ ಬರುತ್ತೆ. ಓಕೆ. ಸೊ ಎಲ್ಲರಿಗೂ ಗೆಲುವು ಸೋಲು ಇದ್ದೇ ಇರುತ್ತೆ. ಇರುತ್ತೆ. ಚಾನ್ಸಸ್ ತುಂಬಾ ಇರುತ್ತೆ. ಗೆಲುವು ಎಲ್ರಿಗೂ ಇರುತ್ತೆ. ಯಾಕಂದ್ರೆ 2 ಗೇಮ್ ಇರೋದ್ರಿಂದ ಎಲ್ರಿಗೂ ಚಾನ್ಸ್ ಇರುತ್ತೆ. ಎಷ್ಟು ಜನ ಇದ್ದೀರಾ ನೀವು ಗ್ರೂಪ್ ಅಲ್ಲಿ? 12 ಜನ ಇದ್ದೀವಿ. 12 ಜನ? ಹೌದು. ಓಕೆ. ನೋಡೋಣ ಬಂದಿದ್ಯಾ ಅಂತ? ನೋಡೋಣ. ಬಂದಿದೆ ಅನ್ಸುತ್ತಲ್ಲ? ಇದು ಸೈಜ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅದು ಬೆಂದಾಗ ಇದು ಶ್ರಿಂಕ್ ಆಗುತ್ತೆ. ಆಮೇಲೆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲುತ್ತೆ. ಬೆಂದಿದೆ ಅಂತ ಅರ್ಥ ಇದು. ನೆಕ್ಸ್ಟ್ ಇವಾಗ ಗರಂ ಮಸಾಲ ಕೊಡಿ. ಹಚ್ಮೆಣಸಿನ ಪುಡಿ. ಮೆಣಸಿನಕಾಯಿ ಹಾಕೊಂಡಿರೋದ್ರಿಂದ ಹಾಕಿರ್ತೀವಿ ಸ್ವಲ್ಪ ಇದು ಫ್ಲೇವರ್ಗೆ ಅಷ್ಟೇ. ಕ್ರೀಮ್ ಕೊಡಿ. ಸಾಕ? ಇನ್ನೆರಡು. ಇದು ಕ್ರೀಮಿ ಮಶ್ರೂಮ್ ಆಗಿರೋದ್ರಿಂದ ಕ್ರೀಮ್ ಹೈಲೈಟ್ ಆಗಬೇಕು. ಸಾಕು. ಬೇಕಂದ್ರೆ ಫ್ರೆಶ್ ಹಾಲಿನ ಕೆನೆ ತಗೊಂಡು ಹಾಕ್ಬೋದು. ನೆಕ್ಸ್ಟ್ ಕಸೂರಿ ಮೇಥಿ ಕೊಡಿ. ಬೇಕು ಅಂದ್ರೆ ಒಗ್ಗರಣೆಗೆನೆ ಮೆಂತ್ಯ ಸೊಪ್ಪು ಹಾಕೋಬಹುದು. ಕೆಲವೊಂದು ನಾನು ಮಾಡ್ತೀನಿ, ಗ್ರೀನ್ ಪೀಸ್ ಮಸಾಲ ಆ ತರದೆಲ್ಲ ಕೆಲವೊಂದು ನಾರ್ತ್ ಇಂಡಿಯನ್ ಡಿಶಸ್ಗೆ ಸ್ಟಾರ್ಟಿಂಗ್ಗೆ ಮೆಂತ್ಯ ಸೊಪ್ಪು ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕ್ತಾ ಬರ್ತೀನಿ. ಈರುಳ್ಳಿ ಆ ತರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಆಗಿದ್ಯಾ? ಆಗಿದೆ. ಇದು ಸರ್ವಿಂಗ್ ಬೌಲ್ ಕೊಡ್ಲಾ? ಹೌದು, ಕೊಡಿ. ಘಮ ಬರ್ತಾ ಇದೆ ಅಲ್ಲವಾ ನವ್ಯ? ಹಾ. ತಿನ್ಬೇಕು ಅನಿಸ್ತಾ ಇದೆಯಾ? ಆಬ್ವಿಯಸ್ಲಿ ಅಷ್ಟು ಅರೋಮಾ ಬರ್ತಿದೆ, ತಿನ್ಬೇಕು ಅಂತ ಅನ್ಸಲ್ವಾ? ಅದು ಫ್ರೆಶ್ ಕ್ರೀಮ್ ಹಾಕಿದಿರಿ. ಮಶ್ರೂಮ್ ಅಂದ್ರೆ ನಂಗೆ ಮೊದಲೇ ಇಷ್ಟ. ಹೌದಾ? ಹಾಗಾದ್ರೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಂದಿರೋದೇ ಅದಕ್ಕೆ ಇಲ್ಲಿ. ಕೊತ್ತಂಬರಿ ಸೊಪ್ಪು ಕೊಡಿ. ಕ್ರೀಮ್ ಕೊಡಿ. ನವ್ಯ, ಬಿಸಿ ಬಿಸಿ ಮಶ್ರೂಮ್, ಕ್ರೀಮಿ ಮಶ್ರೂಮ್ ತಗೊಳ್ಳಿ, ಸವಿರಿ. ಹೇಗಿದೆ ಅಂತ ಹೇಳಿ. ಯಮ್ಮಿ, ಇಟ್ ಲುಕ್ಸ್ ಘಮ ಘಮ ಅಂತಿದೆ ಅರೋಮಾ. ಅಂಡ್ ಟೊಮೆಟೊ ಬಾಸ್ಕೆಟ್. ಓಕೆ, ವೆರಿ ಕ್ಯೂಟ್ ಬಾಸ್ಕೆಟ್. ಬಟ್ ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಅತ್ತೆ ಅವ್ರನ್ನ ಕರಿಯೋಣ? ಕರೀರಿ ನೀವೇ. ಅತ್ತಮ್ಮ ಬನ್ರಿ. ಕ್ರೀಮಿ ಮಶ್ರೂಮ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಖಂಡಿತ ಚೆನ್ನಾಗಿದೆ. ಲಾಕ್ ಮಾಡ್ಕೊಳ್ಳ? ಲಾಕ್ ಮಾಡಿ. ಬಹಳ ಬಹಳ ಚೆನ್ನಾಗಿದೆ. ಸಕ್ಕದಾಗಿ ಮಾಡಿದಿರ ಗಾಯತ್ರಿ ಅವರೇ. ಥ್ಯಾಂಕ್ ಯು. ರುಮಾಲ್ ರೋಟಿನೋ ಚಪಾತಿ, ಪೂರಿ, ಪರೋಟ, ರೋಟಿ, ನಾನ್, ದೋಸೆ, ಚಪಾತಿ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಅವೆಲ್ಲ ಐಟಮ್ ಮಾಡ್ತಾರೆ. ಒಂದಿನ ಫ್ರೀ ಆಗಿದ್ದಾಗ ಮನೆಗೆ ಬರ್ತೀವಿ. ಬನ್ನಿ. ಕ್ರೀಮಿ ಮಶ್ರೂಮ್ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, 4 ರಿಂದ 5 ಹಸಿ ಮೆಣಸಿನಕಾಯಿ, ಈರುಳ್ಳಿ, ಗಸಗಸೆ, ಗೋಡಂಬಿ, ಸ್ವಲ್ಪ ಮೊಸರು,
ಅರಿಶಿನ, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, 1 ಕಪ್ ಹೆಚ್ಚಿದ ಮಶ್ರೂಮ್, ರುಬ್ಬಿದ ಮಿಶ್ರಣ ಹಾಕಿ ಬೇಯಿಸಿ. ಜೊತೆಗೆ ಸ್ವಲ್ಪ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಫ್ರೆಶ್ ಕ್ರೀಮ್, ಕಸೂರಿ ಮೇಥಿ ಹಾಕಿ ಬೇಯಿಸಿ. ಈಗ ಘಮಘಮಿಸುವ ಕ್ರೀಮಿ ಮಶ್ರೂಮ್ ಸವಿಯಲು ಸಿದ್ಧ. ಇಬ್ರು ಒಳ್ಳೊಳ್ಳೆ ಅಡುಗೆ ಹೇಳ್ಕೊಟ್ರಿ. ಒಬ್ರು ಆಂಧ್ರ ಸ್ಟೈಲ್, ಒಬ್ರು ನಾರ್ತ್ ಇಂಡಿಯನ್ ಸ್ಟೈಲ್. ನೋಡೋಣ ನಮ್ಮ ನೆಕ್ಸ್ಟ್ ವ್ಯೂವರ್ ಸೆಗ್ಮೆಂಟ್ ಅಲ್ಲಿ ಇನ್ನ ಯಾವ ಕ್ವಿಜಿನ್ ಕಲ್ತ್ಕೊಂತಾ ಇದೀವಿ ಅಂತ. ಓಕೆ. ಭಾವನಾ ಅನ್ನೋರು ಇಮೇಲ್ ಮಾಡಿದ್ದಾರೆ, ಮೊಳಕೆ ಕಾಳಿನ ಪಲಾವ್ ಹೇಗ್ ಮಾಡೋದು ಅನ್ನೋದನ್ನ. ಮೊಳಕೆ ಕಾಳಿನ ಪಲಾವ್ ಮಾಡೋದು ಹೇಗೆ ಅಂತ ರೆಸಿಪಿ ನೋಡ್ಕೋತಾಯಿ. ಮೇಲ್ನ ಪ್ರಿಂಟ್ಔಟ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಮೊಳಕೆ ಕಾಳಿನ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಾ? ಹಾ, ನೋಡ್ಕೊಂಡಿದ್ದೀನಿ ನಾವೇ. ಮೊಳಕೆ ಕಾಳಿನ ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೊಳಕೆ ಕಟ್ಟಿದ ಕಡಲೆಕಾಳು, ಮೊಳಕೆ ಕಟ್ಟಿದ ಹೆಸರು ಕಾಳು, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಗರಂ ಮಸಾಲ, ಅರಿಶಿಣ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿ ತೆಂಗಿನ ತುರಿ, ಸಾಸಿವೆ, ಜೀರಿಗೆ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೊಳೆದಿಟ್ಕೊಂಡಿರೋ ಅಕ್ಕಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಇಮಾಮಿ ಸನ್ಫ್ಲವರ್ ಆಯಿಲ್, ತುಪ್ಪ. ಮೊದಲೇನು ಮಾಡ್ಕೋಬೇಕು? ಮೊದಲು ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ ಕೊಡ್ಲಾ? ಇಮಾಮಿ ಸನ್ಫ್ಲವರ್ ಆಯಿಲ್ ಕೊಡಿ. ಓಕೆ. ನವ್ಯ ಸಾಸಿವೆ ಕೊಡಿ. ಕರಿಬೇವು ಕೊಡಿ. ಲವಂಗ ಒಂದು 3 ಹಾಕ್ಲಾ? ಹಾಕಿ. ಏಲಕ್ಕಿ ಒಂದು 4. ಪಲಾವ್ ಎಲೆ ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಈರುಳ್ಳಿ ಕೊಡಿ ನವ್ಯ. ಹಾಕ್ಬಿಡಿ ಅದಿಷ್ಟು. ಟೊಮೆಟೊ ಕೊಡಿ. ಹಾಕ್ಲಾ ಫುಲ್ಲು? ಹಾಕಿ. ಈರುಳ್ಳಿ ಮತ್ತೆ ಟೊಮೆಟೊ ಒಂದೇ ಕ್ವಾಂಟಿಟಿ ಹಾಕೋಬೇಕಾ? ಹೌದು. ಈರುಳ್ಳಿ 2 ಹಾಕೋಬಹುದು. ಟೊಮೆಟೊ ದೊಡ್ಡ ಸೈಜ್ ಇದ್ರೆ 1 ಹಾಕೋಬಹುದು. ಆಲ್ಮೋಸ್ಟ್ ಒಂದೇ ಕ್ವಾಂಟಿಟಿ, ಟೊಮೆಟೊ ಸ್ವಲ್ಪ ಕಮ್ಮಿ. ಅಷ್ಟೇ. 1 ಕಪ್ ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ ಕಾಳು ಕೊಡಿ. 1 ಕಪ್ ಕಡಲೆಕಾಳು ಮೊಳಕೆ ಕೊಡಿ. ಅರಿಶಿನ ಕೊಡಿ. ಇದು 1 ಕಪ್ ಅಕ್ಕಿ ತಗೊಂಡಿದ್ದೀನಿ. 2.5 ಕಪ್ ನೀರು ಕೊಡಿ. ಅದಕ್ಕೂ ಮುಂಚೆ 1 ನಿಮಿಷ ನವ್ಯ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೊಡಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನೀರು ಹಾಕೋಣ. ಓಕೆ. ಇಷ್ಟು ಹಾಕ್ಲಾ? ಹಾಕಿ. ಇನ್ನೊಂದು ಸ್ವಲ್ಪ ಹಾಕ್ಬೋದು. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ನೀವು ಖಾರ ಜಾಸ್ತಿನಾ ಖಾರ ಕಮ್ಮಿನಾ? ನಮ್ದು ಮೀಡಿಯಂ. ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ ನಿಮ್ಗೆ? ಸ್ವೀಟ್ ತುಂಬಾ ಇಷ್ಟ. ತುಂಬಾ ಇಷ್ಟ. ತುಂಬಾ ಇಷ್ಟ. ಅದಕ್ಕೆ ಅಷ್ಟು ಸ್ವೀಟ್ ಹಾಟ್ ನೀವು. ಹೌದೌದು. ನವ್ಯ ನೀರು ಕೊಡಿ. ಉಪ್ಪು ಕೊಡಿ ನವ್ಯ. ನೀರು ಕುದೀಲಿ. ಕುದ್ದ ನಂತರ ಅಕ್ಕಿ ಹಾಕೋಣ. ಓಕೆ. ಈಗ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಿ. ಹಾಡ್ತೀನಿ, ಪರವಾಗಿಲ್ಲ. ನನ್ನ ಖುಷಿಗೆ ನಾನು ಹಾಡ್ತೀನಿ. ನನ್ನ ಖುಷಿಗೂ ಒಂದು ಹಾಡು ಹಾಡ್ತೀರಾ? ಓಕೆ, ಹಾಡ್ತೀನಿ. ನೀವು ಕೇಳಿಸ್ಕೋಬೇಕು ಅಷ್ಟೇ. ಶ್ಯೂರ್. ನಮಿಸಿ ಬೇಡುವೆ ವರಗಳ ನಿನ್ನ, ಸಂಯಮಿ ಕುಲೋತ್ತಮ ರಾಘವೇಂದ್ರರನ್ನ. ನಮಿಸಿ ಬೇಡುವೆ ವರಗಳ ನಿನ್ನ, ವಿಮಲ ಸುಮತಿ ಜನರತಿ ಪ್ರಿಯ, ಪಾದ ಕಮಲಗಳಿಗೆರಗುವೆನು ಜೀಯ. ವಿಮಲ ಸುಮತಿ ಜನರತಿ ಪ್ರಿಯ, ಪಾದ ಕಮಲಗಳಿಗೆರಗುವೆನು ಜೀಯ. ಶಮಲ ಮಾರ್ಗದಲ್ಲಿ ಮತಿಯ ನೀಡದಿರೋ, ಶಮಲ ಮಾರ್ಗದಲ್ಲಿ ಮತಿಯ ನೀಡದಿರೋ, ಅಮಿತ ಕರುಣದಿ ಪಿಡಿಯೋ ಕೈಯ, ನಮಿಸಿ ಬೇಡುವೆ ವರಗಳ ನಿನ್ನ. ವೆರಿ ನೈಸ್. ಥ್ಯಾಂಕ್ ಯು. ಅಕ್ಕಿ ಹಾಕೋಣ? ಅಕ್ಕಿ ಹಾಕಿ.
ದೇಹದ ಜೊತೆ ಬುದ್ಧಿಶಕ್ತಿ ಚುರುಕಾಗಿರ್ಬೇಕಿದ್ರೆ ಪ್ರೋಟೀನ್ಸ್ ಇರುವಂತ ಆಹಾರ ಬೇಕು. ಮೊಳಕೆ ಕಾಳಿನಲ್ಲಿ ಉತ್ತಮ ಪ್ರೋಟೀನ್ಸ್ ಇರುತ್ತೆ. ಇದು ಸಂಪೂರ್ಣವಾಗಿ ಸಿಗ್ಬೇಕು ಅಂದ್ರೆ ಈ ರೀತಿ ಮೊಳಕೆ ಕಾಳು ಬಳಸಲೇಬೇಕು. ಆಗಿದ್ಯಾ ಕುಕ್ಕರ್ ಕೂಗ್ತಾ? ಹಾ, ಕೂಗಿದೆ ನವ್ಯ. ಓಕೆ, ನಾ ಇನ್ನೊಂದು ವಿಷಯ ಕೇಳ್ಬೇಕು ಅಂತ ಅನ್ಕೊಂಡೆ. ನೀವ್ ಮಂತ್ರಾಲಯಕ್ಕೆ ಪಾದಯಾತ್ರೆಯಲ್ಲೇ ಹೋಗ್ತೀರಾ ಅಲ್ಲ? ಹಾ, ಹೋಗಿದ್ವಿ. 2 ಸರಿ ನಾನು ಹೋಗಿದ್ದೀನಿ. ಅತ್ತಮ್ಮ ಅವರು 3 ಸರಿ ಹೋಗಿದ್ದಾರೆ. ನಮ್ಮ ಮನೇಲಿ ಸ್ವಲ್ಪ ಎಲ್ರು ಹೋಗ್ತಾರೆ. ನಮ್ಮ ಅತ್ತೆಯವರು ಹೋಗಿದ್ದಾರೆ 7-8 ಸರ್ತಿ. ಇನ್ನೊಬ್ರು ಅತ್ತೆ ಇದಾರೆ, ಅವರು 7-8 ಸರಿ ಹೋಗಿದ್ದಾರೆ. ನಮ್ಮ ಮೈದ್ನ ಸುಮಾರು ಪ್ರತಿ ಸರಿನೂ ಹೋಗ್ತಾ ಇರ್ತಾರೆ ಅವರು. ಓಕೆ, ನಮ್ ಕಾರ್ಯಕ್ರಮಕ್ಕೆ ಒಬ್ರು ಬಂದಿದ್ರು ಜೋಡಿ. ಇದು ಕಾರ್ಯಕ್ರಮ ಶುರು ಮಾಡಿದ್ದೆ ನಮ್ಮ ಮಾವ ಅವರು, ಪ್ರಹ್ಲಾದ್ ಹೆಬ್ಸೂರ್ ಅಂತ. ಅಲ್ಲಿಂದ ಶುರು ಆಗಿದೆ. ಇವಾಗ ಮುಂದೆನೂ ಎಲ್ಲ ನಡೆಸ್ಕೊಂಡು ಬರ್ತಿದ್ದಾರೆ. ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ದೂರ ನಡೀತೀರಿ? ಆಲ್ಮೋಸ್ಟ್ 275 ಕಿಲೋಮೀಟರ್ಸ್ ಆಗುತ್ತೆ ಗದಗಿಂದ. ಹಾ, ಎಷ್ಟು ದಿವಸ ತಗೋತೀರಿ? 9 ಡೇಸ್ ಆಗುತ್ತೆ. 9 ಡೇಸ್? ಹೌದು. ಓಕೆ, ಡೈಲಿ 30 ಕಿಲೋಮೀಟರ್ಸ್ ನಡೀತೀವಿ ಸುಮಾರು. 28 ಒಂದೊಂದ್ ದಿವಸ ಅದನ್ನ ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ತಾರೆ. ಊರುಗಳು ದೂರ ಹೇಗಿದ್ರೆ ಹಾಗೆ ಅಡ್ಜಸ್ಟ್ ಮಾಡ್ತಾರೆ. ಮಿನಿಮಮ್ 30 ಕಿಲೋಮೀಟರ್ಸ್ ನಡೀತೀವಿ ನಾವು. ಮಿನಿಮಮ್ 30. ಸ್ಟ್ರೈನ್ ಆಗಲ್ವಾ ಆನ್ ಅ ಸ್ಟ್ರೆಚ್ 9 ಡೇಸ್? ಏನಂದ್ರೆ ಹೋಗ್ಬೇಕು ಅನ್ನೋ ಖುಷಿಯಲ್ಲಿ ನಮ್ಗೆ ಅದು ಏನು ಪೇನ್ ಅನ್ಸಲ್ಲ. ಲಾಸ್ಟಿಗೆ ರೆಸ್ಟ್ ತಗೋತೀವಲ್ಲ, ಅವಾಗ ನಮ್ಗೆ ಪೇನ್ ಕಾಣುತ್ತೆ. ಬರ್ಬೇಕಾದ್ರೆ ನಾವು ಟ್ರೈನ್ ಬಸ್ ನಾವು ಯಾವ ತರ ಆದ್ರೂ ಬರ್ಬೋದು. ದರ್ಶನಕ್ಕೆ ಹೋಗೋಕ್ ಮಾತ್ರ ಪಾದಯಾತ್ರೆ. ದೇವ್ರ ದರ್ಶನ ಮಾಡೋವರೆಗೂ ನಾವು ನಡ್ಕೊಂಡೇ ಹೋಗೋದು. ಯಾವ ವೆಹಿಕಲ್ ಹತ್ತಲ್ಲ. ಸುಮಾರು ಎಷ್ಟು ಜನ ಇರ್ತೀರಿ ಗುಂಪಿನಲ್ಲಿ? ಗುಂಪಿನಲ್ಲಿ ಅಂದ್ರೆ ಹೇಳಕ್ ಬರೋದಿಲ್ಲ. ಮೊದಲು ಸ್ಟಾರ್ಟ್ ಆಗಿದ್ದು 4 ಜನರಿಂದ ಇದ್ದು, ಅದು ಬರ್ತಾ ಬರ್ತಾ ಪ್ರತಿ ವರ್ಷನೂ ಇದು ಎಲ್ರಿಗೂ ಒಂದು ಒಳ್ಳೇದಾಗ್ತಿದೆ ಅಂತ ತಿಳಿದ್ಮೇಲೆ ಪ್ರತಿ ವರ್ಷನೂ ಜನ ಜಾಸ್ತಿಯಾಗಿ ಕೊನೆಗೆ ಹೋದ ವರ್ಷದಲ್ಲಿ 150 ಜನದವರೆಗೂ ಬಂದಿದ್ದಾರೆ. 150 ಜನ? ಹೌದು. ಸ್ಟಾರ್ಟಿಂಗ್ ಅಲ್ದಿದ್ರು ಕೂಡ ಅವ್ರವ್ರ ಊರ್ಗ್ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿಂದನೂ ಸೇರ್ಕೊಂಡಿದ್ದಾರೆ ಆತರ. ಈ ಗಜೇಂದ್ರ ಓಕೆ, ನೋಡೋಣ ಈಗ ಕುಕ್ಕರ್ ಕೂಲ್ ಆಗಿದ್ಯಾ ಅಂತ. ಹಾ, ನೋಡೋಣ ನವ್ಯ. ಕೂಲ್ ಆಗಿದೆ, ತೆಗಿಲ್ಲ? ಹಾ, ತೆಗಿ. ನವ್ಯ, ಕಾಯಿ ತುರಿ ಕೊಡಿ. ಹಾಕ್ಲಾ? ಹಾ, ಹಾಕಿ. ಕಾಯಿ ತುರಿ ಆಪ್ಷನ್ ಅಲ್ಲ, ಬೇಕಾದವ್ರು ಹಾಕೋಬಹುದು. ಇಲ್ಲ, ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗದಿರ ಇಷ್ಟ ಇಲ್ದಿದ್ರೆ ಬೇಡ. ಅಮ್ಮ, ನಿಮ್ಗೆ ಯಾತ್ರೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಹೌದು. ಎಲ್ಲೆಲ್ಲಿ ಹೋಗಿದ್ದೀರಿ ಇಲ್ಲಿ ತನಕ? ಅಂದ್ರೆ ಫಸ್ಟ್ ಪಾದಯಾತ್ರೆ ಹೋಗಿದ್ವಿ. ಹಾ, ಮಂತ್ರಾಲಯಕ್ಕೆ. ಆಮೇಲೆ ಮೊನ್ನೆ ಹೋದ ವರ್ಷ ಕಾಶಿಗೆ ಹೋಗಿ ಬಂದ್ವಿ. ಕಾಶಿ ಯಾತ್ರೆ ಮಾಡಿದಿರಿ? ಹ್ಞೂನ್ರಿ, ಆಗೈತೆ. ಓಕೆ, ಹೇಗಿತ್ತು ಕಾಶಿ ಯಾತ್ರೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಬರೀ ಲೇಡೀಸ್ ಹೋಗಿದ್ವಿ. ಬರೀ ಲೇಡೀಸ್? ಹಾ, ಸೂಪರ್ ಬಿಡಿಯಮ್ಮ ನೀವು. ಇಲ್ಲೇ ಬೆಂಗಳೂರ್ಲಿಂದಾನ ಹೋಗಿದ್ವಿ. ನಮ್ಮ ನೆಗಣ್ಣಿ ಅವ್ರ ಅಕ್ಕ ಕರ್ಕೊಂಡು ಹೋಗಿದ್ರು. ಅವ್ರ ವರ್ಷ ಹೋಗ್ತಾರ, ನಾವು 1 ವರ್ಷ ಅವ್ರ ಜೊತೆಗೆ ಹೋದ್ವಿ. ತುಂಬಾ ನೆನಪಾಗುವಂತ ಸ್ಥಳ ಯಾವ್ದು ಕಾಶಿಲಿ? ವಿಶ್ವನಾಥನ್ ದರ್ಶನ. ಸೊ ಎಲ್ಲ ಹೆಂಗಸ್ರೇ ಹೋಗಿದ್ರಿ? ಬೆಳಗ್ಗೆ ಗಂಗಾ ಸ್ನಾನ 5 ಗಂಟೆಗೆ ಗಂಗಾ ಸ್ನಾನ ಮಾಡಿ ಬಂದು ವಿಶ್ವನಾಥನ್ ದರ್ಶನ ತಗೊಂಡು ರೂಮಿಗೆ ಹೋಗ್ತಿದ್ವಿ. ಓಕೆ, ಚೆನ್ನಾಗಿತ್ತು? ಹಾ, ಬಹಳ ಚೆನ್ನಾಗಿತ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಸರ್ವ್ ಮಾಡೋಣ. ಡನ್. ಸರ್ವಿಂಗ್ ಬೌಲ್ ಕೊಡ್ಲಾ? ಕೊಡಿ. ಇಬ್ರು ಪಾದಯಾತ್ರೆ ಮಾಡ್ತೀನಿ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಅದು ಪಾದಯಾತ್ರೆ ಎಲ್ಲ ಮಾಡ್ಬೇಕು ಅಂದ್ರೆ ಒಳ್ಳೆ ಫಿಟ್ನೆಸ್ ಇರ್ಬೇಕು. ನೀವ್ ದಿನ ಪ್ರಾಣಾಯಾಮ ಯೋಗ ಮಾಡೋದ್ರಿಂದ ಈಸಿ ಅಂತ ಅನ್ಕೋತೀನಿ. ಕೊತ್ತಂಬರಿ ಸೊಪ್ಪು ಕೊಡಿ ನವ್ಯ. ಮೇಲ್ ಹಾಕ್ಲಾ? ಹೌದು, ಹಾಕಿ. ಇದು ನಿಮ್ ಬುಟ್ಟಿ? ನಮ್ ಬುಟ್ಟಿ ಇದು ಸಿಗ್ನೇಚರ್ ಸ್ಟೈಲ್. ಸಿಗ್ನೇಚರ್, ಹೌದು. ಮೊಳಕೆ ಕಾಳು ತುಂಬಿಸಿದೀನಿ ನಿಮ್ಗೋಸ್ಕರ. ಹಸಿ ಕಾಳು ತುಂಬಾ ಒಳ್ಳೇದಲ್ವಾ, ದಿನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಡಯಟ್ ಫುಡ್ ಇದು. ಅದಕ್ಕಾಗಿ ನಿಮಗೋಸ್ಕರ ಸೈಡಿಗೆ ಇಟ್ಟಿದ್ದೀನಿ. ಹಿಂಗೆ ಅದನ್ನ ಹಿಂಗೆ ಇಟ್ಕೊಂಡು ಮನೆಗೆ ಹೋಗ್ತೀನಿ. ಹಾಗೆ ಮಾಡಿ. ಸೊ ಇದು ನಿಮ್ ಸಿಗ್ನೇಚರ್ ಸ್ಟೈಲ್ ಅಪ್ಪ. ನಿಮಗೆ ಜ್ಞಾಪಕ ಇಟ್ಕೋತೀನಿ. ಬುಟ್ಟಿ ನೋಡಿದಾಗಲ್ಲ ನೀವು ಹೌದು, ಖಂಡಿತ ನೆನ್ಪಿಟ್ಕೋಬೇಕು. ಸ್ವಲ್ಪ ತುಪ್ಪ ಕೊಡಿ. ಇದ್ರ ಮೇಲೆ ಹಾಕ್ಲಾ? ಹಾ, ತುಪ್ಪ ಹಾಕಿ. ನವ್ಯ, ಮೊಳಕೆ ಕಾಳಿನ ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡ್ಲಾ ಮೊಳಕೆ ಕಾಳಿನ ಪಲಾವ್ ಹೇಗಾಗಿದೆ ಅಂತ?
ಎಕ್ಸ್ಟ್ರಾಡಿನರಿ ಆಗಿದೆ ಟೇಸ್ಟು, ತುಂಬಾನೇ ಚೆನ್ನಾಗಿದೆ. ಹೆಲ್ದಿ ಪುಲಾವ್ ಹೌದು. ಅಲ್ಲ, ಮೊಳಕೆ ಕಟ್ಟಿದ ಕಾಳು ಹಾಕಿದೀವಿ, ಹಾ, ತುಂಬಾನೇ ಒಳ್ಳೇದು ಮೊಳಕೆ ಕಟ್ಟಿದ ಕಾಳು ಹೆಲ್ತ್ಗೆ. ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗೆ ಪರ್ಫೆಕ್ಟ್ ಲಂಚ್ ರೆಡಿ ಮಾಡ್ಕೊಟ್ಟಿದ್ದೀರಾ. ಮೊಳಕೆ ಕಾಳಿನ ಪಲಾವ್ ಮಾಡುವ ವಿಧಾನ: ಮೊದಲು ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, 3 ಲವಂಗ, ಏಲಕ್ಕಿ, 2 ಪಲಾವ್ ಎಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಟೊಮ್ಯಾಟೊ, ಅರ್ಧ ಕಪ್ ಮೊಳಕೆ ಹೆಸರುಕಾಳು, ಮೊಳಕೆ ಕಡಲೆಕಾಳು, ಅರಸಿನ, ಹಸಿ ಮೆಣಸಿನಕಾಯಿ ಪೇಸ್ಟ್, 2.5 ಕಪ್ ನೀರು, ಉಪ್ಪು ಹಾಕಿ ಕುದಿಸಿ, ಜೊತೆಗೆ 1 ಕಪ್ ಅಕ್ಕಿ ಹಾಕಿ 2 ವಿಷಲ್ ಕೂಗಿಸಿ. ಈಗ ತಯಾರಾದ ಪಲಾವ್ಗೆ 2 ಚಮಚ ಕಾಯಿ ತುರಿ ಬೆರೆಸಿ. ಈಗ ಘಮಘಮಿಸುವ ಮೊಳಕೆ ಕಾಳಿನ ಪಲಾವ್ ಸವಿಯಲು ಸಿದ್ಧ. ಭಾವನಾ ಅವರೇ, ಇಂಥ ಒಳ್ಳೆ ಹೆಲ್ದಿ, ಟೇಸ್ಟಿ ಅಂಡ್ ಈಸಿ ರೆಸಿಪಿನ ನಮಗೆ ಮೇಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. 3 ಸುತ್ತಲೂ ಒಂದೊಂದ್ ತರ ಅಡ್ಗೆ ಮಾಡ್ಕೊಟ್ರಿ. ನೀವು ನನಗೆ ಆಂಧ್ರ ಸ್ಟೈಲು, ನೀವು ನಾರ್ತ್ ಇಂಡಿಯನ್ ಸ್ಟೈಲು ಅಂಡ್ ಇವಾಗ ಒಂಥರ ಇಂಡಿಯನ್ ಸ್ಟೈಲು. ನಮ್ಮ ನೆಕ್ಸ್ಟ್ 5 ಮಿನಿಟ್ಸ್ ರೌಂಡ್ಗೆ ಏನ್ ಅಡ್ಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬನಾನಾ ಪೈ ಅಂತ. ಬನಾನಾ ಪೈ. ಹೌದು. ಓಕೆ, ಬನಾನಾ ಪೈ ಮಾಡೋದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ 5 ಇಂಗ್ರೀಡಿಯೆಂಟ್ಸ್ ಯಾವ್ದು? ಬ್ರೆಡ್, ಬಾಳೆಹಣ್ಣು, ಜೇನುತುಪ್ಪ, ಚೆರ್ರಿ, ಬೆಣ್ಣೆ. ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಆಪಲ್ ಪೈ ಬರುತ್ತಾ ನಿಮ್ಗೆ ಮಾಡಕ್ಕೆ? ಹಾ, ಇದೇ ತರ ಅನ್ಕೊಂಡಿದ್ದೀನಿ. ನಾನು ಬನಾನಾ ಪೈ ಟ್ರೈ ಮಾಡಿದ್ದೀನಿ. ಆಪಲ್ ಪೈ ಬೇರೆ ಯಾವ ಫ್ರೂಟ್ ಅಲ್ಲಿ ಮಾಡಿದ್ದೀರಿ? ಇದೇ ಮಾಡಿದ್ದೀನಿ. ಆಮೇಲೆ ಸ್ಯಾಂಡ್ವಿಚ್ ಎಲ್ಲ ಮಾಡ್ತೀನಿ. ಈವರೆಗೂ ತುಂಬಾ ಅಡುಗೆಗಳನ್ನು ಕಲ್ತಿರ್ಬೋದು ನೀವು. ಹಾ, ಇದು ಹೊಸದ್ ಅನ್ಸುತ್ತಾ ನಿಮ್ಗೆ? ಬನಾನಾ ಪೈ ಹೊಸದು, ಬಿಕಾಸ್ ಆಪಲ್ ಪೈ ತಿಂತಿದ್ದೆ ಎಲ್ಲಿ ಹೋದ್ರು. ಈಗ ನೀವು ಬನಾನಾ ಪೈ ಮಾಡೋದು ಹೇಳ್ಕೊಡ್ತಿದ್ದೀರಿ. 1 ಸ್ಲೈಸ್ಗೆ ಜೇನುತುಪ್ಪ ಹಾಕೋಬೇಕು. ಜೇನುತುಪ್ಪ ಹಾಕಿದ್ದೀನಿ. ಇದ್ರ ಮೇಲೆಲ್ಲ ಬಾಳೆಹಣ್ಣು ಸ್ಲೈಸ್ ಜೋಡಿಸ್ಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ತೆಳ್ಳಗೆ ಕಟ್ ಮಾಡಿರೋದು. 1 ಸ್ಲೈಸ್ಗೆ ಬೆಣ್ಣೆ, 1 ಸ್ಲೈಸ್ಗೆ ಜೇನುತುಪ್ಪ. ಇದು ಒಂದ್ರ ಮೇಲೆ ಒಂದು ಇಟ್ಕೋಬೇಕು. ಓಕೆ. ತವಾ ಮೇಲೆ ಬೆಣ್ಣೆ ಸವರ್ಬೇಕು. ಓಕೆ. ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಕಲರ್ ಚೇಂಜ್ ಆಗ್ಬಾರ್ದು ಇದ್ರದ್ದು. 5 ನಿಮಿಷದಲ್ಲಿ 5 ಇಂಗ್ರೀಡಿಯೆಂಟ್ಸ್ ಬಳಸಿ ಅಡಿಗೆ ಮಾಡಿ ಅಂದ್ರೆ ಬ್ಲ್ಯಾಂಕ್ ಆಗ್ತಿವೆ. ಆದ್ರೆ ಅದೇ ಅಡಿಗೆ ಮನೆ ಫುಲ್ ಒಂದ್ಸಾರಿ ಕಣ್ಣಾಡಿಸಿದ್ರೆ ಒಂದೇನು 10 ಹೊಸ ರುಚಿಕರ ಅಡಿಗೆಗಳ ಐಡಿಯಾ ಬರುತ್ತೆ. ಅಂತ ಹೊಸ ರುಚಿಯಾದ ಬನಾನಾ ಪೈ ಹೆಂಗಿರುತ್ತೆ ನೋಡೋಣ ಬನ್ನಿ. ಆಗೋಯ್ತಾ? ಹಾ, ಆಗೋಯ್ತು. ರೆಡಿ? ರೆಡಿ. ನವ್ಯ, ಬನಾನಾ ಪೈ ರೆಡಿ ಆಗಿದೆ, ತಗೊಳ್ಳಿ. ಬನಾನಾ ಪೈ ರೆಡಿ ಇದೆ. ಟೇಸ್ಟ್ ಮಾಡ್ಲಾ? ಹಾ, ಟೇಸ್ಟ್ ಮಾಡಿ. ಆದ್ರೆ ನಿಮ್ಗೋಸ್ಕರ ಒಂದು ಹಾಡು ಹೇಳೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಸುದಿನಕ್ಕೋಸ್ಕರ ಒಂದು ಹಾಡು. ಓಕೆ, ಖಂಡಿತ ಹೇಳಿ. ನಮ್ಗೆ ಜಿ ಟಿವಿ ಅವ್ರು ಇಷ್ಟೊಂದು ಆತ್ಮೀಯವಾಗಿ ಸ್ವಾಗತ ಮಾಡಿದ್ದಕ್ಕೆ ನಿಮ್ಗೋಸ್ಕರ ನಾನು ಒಂದು ಹಾಡು ಹೇಳ್ತೀನಿ. ಶ್ಯೂರ್. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮೊಲುಮೆ ಈ ಮನೆಯ ನಂದಾದೀಪವಾಗಲಿ. ಮಂಗಳದಾಯಿ ಸುದಿನ ಮಧುರವಾಗಲಿ. ಮಧುರವಾಗಿದೆ ನಿಮ್ಮ ಕಂಠ. ಥ್ಯಾಂಕ್ ಯು. ಸೂಪರ್. ಇದೇ ಖುಷಿಲಿ ಬನಾನಾ ಪೈ ಟೇಸ್ಟ್ ಮಾಡ್ತೀನಿ. ಹಾ, ತಗೊಳ್ಳಿ. ಅಮ್ಮ, ಇದು ನೀವ್ ಮಾಡಿರೋದು? ಗಾಯತ್ರಿ ಅವರು, ಇದು ನೀವ್ ಮಾಡಿರೋದು? ಹೌದು. ಫಸ್ಟ್ ಅಮ್ಮ ನೀವ್ ಕೊಟ್ಟಿದ್ರಿಂದ ನೀವ್ ಕೊಟ್ಟಿರೋ ಟೇಸ್ಟ್ ಮಾಡ್ತೀನಿ. ನಿಜಕ್ಕೂ ಎಂತ ಸುದಿನ ಈ ದಿನ. ಆಹಾ, ತುಂಬಾ ಚೆನ್ನಾಗಿದೆ ಬನಾನಾ ಪೈ. ಹೌದಾ? ಒಂದೇ ತರ ಇದೆ ಟೇಸ್ಟು. ಹೌದು. ಎಕ್ಸಲೆಂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನವ್ಯ. ನಮ್ಗೆ ಇದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೈ ಪ್ಲೆಷರ್. ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಅಡ್ಗೆಗಳನ್ನ ಹೇಳ್ಕೊಟ್ರಿ, ಒಳ್ಳೆ ಹಾಡ್ನು ಹಾಡದ್ರಿ. ಚೆನ್ನಾಗಿತ್ತು ನಿಮ್ ಜೊತೆ ಕಾರ್ಯಕ್ರಮ ಮಾಡಿದ್ದು. ಹೇಗನ್ಸ್ತು ನಿಮ್ಗೆ ಗಾಯತ್ರಿ ಅವರೇ? ತುಂಬಾ ಚೆನ್ನಾಗಿತ್ತು. ನಮ್ಮ ಬಸವೇಶ್ವರ ನಗರದಿಂದ ಒಬ್ರು ಶ್ಯಾಮ್ಲಾ ಅಂತ ಬಂದಿದ್ರು. ಅವ್ರು ಹೇಳಿದ್ದಕ್ಕೆ ನಾನು ಬಂದಿದ್ದು. ಶ್ಯಾಮ್ಲಾಗ್ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಓಕೆ,
ಶ್ಯಾಮಲ್ ಅವರೇ, ನಿಮ್ಮ ರೆಫರೆನ್ಸ್ ಮೇಲೆ ಗಾಯತ್ರಿ ಅವ್ರನ್ನ ಕಳ್ಸಿಕೊಟ್ಟಿದ್ದೀರಾ. ಗಾಯತ್ರಿ ಅವರು ಒಳ್ಳೊಳ್ಳೆ ಅಡುಗೆಗಳನ್ನ ನನಗೆ ವೀಕ್ಷಕರಿಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರು ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್. ಆಮೇಲೆ ನಮ್ಮ ಫ್ರೆಂಡ್ಸ್ಗೆ ನಮ್ಮ ರಿಲೇಟಿವ್ಸ್ಗೆ ಒಂದು ಹಾಯ್ ಹೇಳ್ಬಿಡಿ. ಅವ್ರು ತುಂಬಾ ಇಷ್ಟಪಡ್ತಾರೆ ನಿಮ್ಮ ಕಾರ್ಯಕ್ರಮ ಎಲ್ಲ. ಒಂದು ಹಾಯ್ ಹೇಳ್ಬಿಡಿ ಅವ್ರಿಗೆ. ಓಕೆ, ಗಾಯತ್ರಿ ಅವರ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್. ಅಮ್ಮ, ನಿಮ್ಗೆ ಹೇಗೆ ಅನ್ಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದು? ಬಂದದ್ದು ಭಾಳ ಚೆನ್ನಾಗಾಯ್ತು, ಖುಷಿ ಆಯ್ತು. ಖುಷಿ ಆಯ್ತು. ಓಕೆ ಅಮ್ಮ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಸರ್ಪ್ರೈಸ್. ಹೇನ್ಸ್, ಅಮೆರಿಕಾದ ನಂಬರ್ 1 ಅಪರಲ್ ಬ್ರ್ಯಾಂಡ್ ಅವರಿಂದ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು ನವ್ಯ. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟಿ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಕೆಟಲ್. ಥ್ಯಾಂಕ್ ಯು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋ ಹಿರಿಯರ ಮಾತು ಎಷ್ಟು ಸತ್ಯನೋ, ನಾವು ಪ್ರತಿದಿನ 4 ಹೊಸ ರುಚಿಗಳನ್ನ ಕಲಿಸ್ತೀವಿ ಅನ್ನೋದು ಅಷ್ಟೇ ಸತ್ಯ. ಇವತ್ತು ನೀವು ಕಲ್ತಿದ್ದು ವೆರೈಟಿ ಆಲೂಗಡ್ಡೆ ಮಿರಪ ಪುಡಿ, ಸೂಪರ್ ಕ್ರಿಸ್ಪಿ ಕ್ರೀಮ್ ಮಶ್ರೂಮ್, ಹೆಲ್ದಿ ಮೊಳಕೆ ಕಾಳಿನ ಪುಲಾವ್, 5 ನಿಮಿಷದಲ್ಲಿ ತಯಾರಾಗೋ ವೆರೈಟಿ ಬನಾನಾ ಪಾಯ್. ಇವೆಲ್ಲ ಇವತ್ತೇ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ನಮಗೆ ಬರೆದು ಕಳಿಸಿ.